ನಟ ಯಶ್ ತಾಯಿ ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ತೆರವಾಗಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಮಾಡಿಸಿದ್ದಾರೆ ಮಾಲೀಕ. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ಗೋಡೆ ತೆರವು ಕಾರ್ಯ ಆಯಿತು. ತಮ್ಮ ಮನೆ ಪಕ್ಕದ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು ಅಂತ ನಟ ಯಶ್ ತಾಯಿ ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ತೆರವಾಗಿದೆ. ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಆದೇಶದ ಮೇರೆಗೆ ಇದೀಗ ಕಾಂಪೌಂಡ್ ತೆರವು ಮಾಡಿದ್ದಾರೆ ಮಾಲೀಕ ದೇವರಾಜ್. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿನ ಗೋಡೆ ತೆರವಾಗಿರೋದು. ತಮ್ಮ ಮನೆ ಪಕ್ಕದ ಜಾಗಕ್ಕೆ ಅಕ್ರಮವಾಗಿ ಅದನ್ನು ನಿರ್ಮಾಣ ಮಾಡಿದ್ರು ಅಂತ, ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು ಅಂತ ದೇವರಾಜ್ ಅವರು ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ತೆರವು ಕಾರ್ಯ ಆಗಿದೆ. ನಟ ಯಶ್ ತಾಯಿ ಅಕ್ರಮವಾಗಿ ಕಟ್ಟಿಸಿದ್ದಂಥ ಕಾಂಪೌಂಡ್ ತೆರವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಸನದ ವಿದ್ಯಾನಗರದಲ್ಲಿರುವಂಥ ಯಶ್ ತಾಯಿ ಪುಷ್ಪ ಅವರ ನಿವಾಸ ಅದು. ತಮ್ಮ ಮನೆಯ ಪಕ್ಕದಲ್ಲಿದ್ದ ಜಾಗಕ್ಕೆ ಅಕ್ರಮವಾಗಿ ಅವರು ಗೋಡೆಯನ್ನು ನಿರ್ಮಾಣ ಮಾಡಿದ್ದು, ಕಾಂಪೌಂಡನ್ನು ಹಾಕಿದ್ದಾರೆ ಎನ್ನುವಂಥ ಆರೋಪ ಇತ್ತು. ಮನೆಯ ಪಕ್ಕದ ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮವಾಗಿ ಇದನ್ನು ನಿರ್ಮಿಸಿದ್ದಾರೆ ಎನ್ನುವಂಥ ಆರೋಪ ಬಂದಿತ್ತು. ಕೋರ್ಟಲ್ಲಿ ಆಗಿತ್ತು. ಕೋರ್ಟು ಆದೇಶ ಮಾಡಿತು. ಇದೀಗ ತೆರವು ಕಾರ್ಯಾಚರಣೆ. ಸರ್, ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವ್ರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದು. ಇದನ್ನ ಈ ಥರ ಇದ್ದಾಗ ಹಿಂಗೆ ನಿಂತ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಮ್ಮನವರು, ಅವರು ಟೀಚರ್. ಅವರು ನಮ್ಮ ತಂದೆನೂ ಟೀಚರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಕೋರ್ಟ್ ಅನೇಕ ಬಾರಿ ಪುಷ್ಪ ಅವರಿಗೆ ನೋಟಿಸ್ ಕೊಟ್ಟಿತ್ತಂತೆ, ವಿಚಾರಣೆಗೆ ಅವರೇನು ಹಾಜರಾಗಿಲ್ವಂತೆ. ಹೀಗಾಗಿ ಆದೇಶ ಕೊಟ್ಟ ನಂತರ ಇದೀಗ ಕಾಂಪೌಂಡ್ ತೆರವು ಕಾರ್ಯಾಚರಣೆ. ಪ್ರವೀಣ್, ಅಂತ ಹೇಳಿದ್ರೆ ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪ ಅವರ ನಿವಾಸ. ಅಂದ್ರೆ ಹಲವು ವರ್ಷಗಳಿಂದ ಕೂಡ ಇಲ್ಲಿ ಮನೆ ತೆಗೆದುಕೊಂಡು ಇಲ್ಲಿಯೇ ವಾಸವಿದೆ. ಜೊತೆಗೆ ಹಾಸನ ತಾಲೂಕಿನಲ್ಲಿ ಅವ್ರ ತೋಟ ಕೂಡ ಇದೆ. ಬೆಂಗಳೂರು ಮತ್ತೆ ಹಾಸನ ಆಗಿದ್ದಾಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇವತ್ತು ಅವರ ಮನೆಯ ಪಕ್ಕದಲ್ಲಿರುವಂತಹ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ರು. ಜೊತೆಗೆ ಒಂದು ಆರೋಪ ಇರುವಂತದ್ದು, ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದ ಕಾಂಪೌಂಡ್ ಅನ್ನ ನ್ಯಾಯಾಲಯದ ಆದೇಶದ ಮೇಲೆ ತೆರವು ಮಾಡಲಾಗಿರುವಂತದ್ದು. ಒಂದ್ ಕಡೆ ಏನು ಕಳೆದ ಸುಮಾರು ತಿಂಗಳ ಹಿಂದೆ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು. ಕಾಂಪೌಂಡ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮೂಲ ಭೂ ಮಾಲೀಕ ಏನಿದ್ದಾರೆ ಲಕ್ಷ್ಮಮ್ಮ, ಆ ಲಕ್ಷ್ಮಮ್ಮ ಎಂಬುವರು ಮೈಸೂರಿನಲ್ಲಿರುವಂತದ್ದು. ಲಕ್ಷ್ಮಮ್ಮ ದೇವರಾಜು ಎಂಬುವರಿಗೆ, ಸ್ಥಳೀಯರಂತ ದೇವರಾಜು ಎಂಬುವರಿಗೆ ಜಿಪಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಜೊತೆಗೆ ಇಲ್ಲಿದ್ದಂತ ಲಕ್ಷ್ಮಮ್ಮ ಅವರ ಆಸ್ತಿ ಮತ್ತೆ ಜಮೀನುಗಳನ್ನು ಕೂಡ ದೇವರಾಜ್ ಅವರೇ ನೋಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅವತ್ತು ಕಾಂಪೌಂಡ್ ಅಂತ ಹಾಕಿದಂತ ಸಂದರ್ಭದಲ್ಲಿ ದೇವರಾಜ್ ಅವರು ನೇರವಾಗಿ ವಿರೋಧವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವೇನಿದ್ರು ಇದು ನನಗೆ ಜಾಗ ಸೇರ್ಬೇಕು, ಏನಿದ್ರು ನ್ಯಾಯಾಲಯದಲ್ಲಿ ಬನ್ನಿ ಅಂತ ಹೇಳಿ ಪುಷ್ಪ ಅವರು ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ಸೀದಾ ಅವರು ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ಕೂಡ ಒಂದು ದೂರನ್ನ ನೀಡಿ ನ್ಯಾಯಾಲಯದಲ್ಲೂ ಕೂಡ ಒಂದು ಮೊಕದ್ದಮೆಯನ್ನ ಹೂಡ್ತಾರೆ. ಇದು ಯಾವುದೇ ದಾಖಲಾತಿಗಳಿಲ್ದಲೆ ನನ್ನ ಜಮೀನಿಗೆ ಸಂಬಂಧಪಟ್ಟಂತ ನನ್ನ ಜಾಗವನ್ನ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಪುಷ್ಪ ಅವರು ಅಂತ ಹೇಳಿ ಆ ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಹಲವಾರು ಬಾರಿ ಆ ನೋಟಿಸ್ಗಳನ್ನ ಕೊಡ್ತಾರೆ. ಒಂದ್ ಕಡೆ ಏನು ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳಿಂದವೆ ಎಲ್ಲವನ್ನು ಕೂಡ ದೇವರಾಜ್ ಅವರು ಸಬ್ಮಿಷನ್ ಮಾಡ್ತಾರೆ ಕೋರ್ಟಿಗಾದ್ರೆ. ತಮ್ಮ ಜಾಗ ತಾವು ಇದು ನನ್ನ ಜಾಗ ಅಂತ ಹೇಳಲಿಕ್ಕೆ ಹೇಳ್ಕೊಂಡಂತ ಪುಷ್ಪ ಅವರು ಯಾವುದೇ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋದಿಲ್ಲ. ಹಲವಾರು ಬಾರಿ ನೋಟಿಸ್ ಅನ್ನ ನೀಡಿದ್ರು ಕೂಡ ಪುಷ್ಪ ಅವರು ಕೋರ್ಟ್ಗೆ ಹಾಜರಾಗೋದಿಲ್ಲ. ಜೊತೆಗೆ ಏನ್ ದಾಖಲಾತಿಗಳನ್ನು ಕೂಡ ಸಲ್ಲಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು, ಏನೋ ಅಕ್ರಮವಾಗಿ ಪುಷ್ಪ ಅವರು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅದನ್ನ ಕೂಡಲೇ ತೆರವು ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆ ತೀರ್ಪನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ದೂರದವರ JCPಯನ್ನ ತೆಗೆದುಕೊಂಡು ಬಂದು ಏನ್ ಪುಷ್ಪ ಅವರ ಮನೆಯ ಪಕ್ಕದಲ್ಲಿ ಇದ್ದಂತಹ ಜಾಗ ಏನಿದೆ ಆ ಜಾಗದ ಹಾಕಿದಂತಹ ಕಾಂಪೌಂಡ್ ಅನ್ನ ತೆರವು ಮಾಡುವಂತದ್ದು. ಹಾಗೂ ದೇವರಾಜು ಕೂಡ ನೇರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಸಾಕಷ್ಟು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಕ್ರಮವಾಗಿ ಅವರು ತಮ್ಮದಲ್ಲದ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ದೊರೆತಿದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡುವಂತದ್ದು. ಪ್ರವೀಣ್. ಓಕೆ ಪ್ರತಾಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.